ವೀಕ್ಷಕರೇ, ಮುಸ್ಸಂಜೆ ನುಡಿಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ನಿರುತ್ಸಾಹಿಗಳು ಜಗತ್ತಿನಲ್ಲಿ ಉತ್ತಮ ವ್ಯಕ್ತಿಗಳ ಪಂಕ್ತಿಯಲ್ಲಿ ಯಾವ ಕಾಲದಲ್ಲಿಯೂ ಸೇರಲಾರರು. ಮಹಾಭಾರತದಲ್ಲಿ ಬರುವ ಪಾಂಡವರ ಚರಿತ್ರೆಯನ್ನು ನೀವು ಕೇಳಿಲ್ಲವೇ? ಸಾರ್ವಭೌಮರಾಗಿ ಮೆರೆಯಬೇಕಾದ ಧರ್ಮರಾಜ, ಭೀಮಸೇನ, ದ್ರೌಪದಿ ಮೊದಲಾದವರಿಗೆ ಎದುರಾದ ಸವಾಲುಗಳು ನಮ್ಮಲ್ಲಿ ಯಾರಿಗಾದ್ರೂ ಬರಲು ಸಾಧ್ಯವೇ ಹೇಳಿ? ಸಮಸ್ತ ರಾಜ್ಯವನ್ನು, ಸ್ವಂತ ತಮ್ಮಂದಿರನ್ನು, ತನ್ನನ್ನು, ತನ್ನ ಹೆಂಡತಿಯನ್ನ ಜೂಜಿನಲ್ಲಿ ಪಣಕ್ಕಿಡುವ ಪರೀಕ್ಷೆ ಊಹಿಸಲು ಕೂಡ ನಮ್ಮಿಂದ ಸಾಧ್ಯವಿಲ್ಲ. ಅಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಧರ್ಮವನ್ನ ರಕ್ಷಣೆ ಮಾಡಿ ಪ್ರಾಮಾಣಿಕವಾದ ಜೀವನವನ್ನು ನಡೆಸಿ ಭಾರತ ದೇಶದ ಕೀರ್ತಿಯನ್ನ ಸಾರಿತ ಪಾಂಡವರನ್ನು ಕೊನೆಗೆ ಧರ್ಮವೇ ಗೆಲ್ಲಿಸಿದ್ದು. ನಮ್ಮ ಜೀವನದಲ್ಲಿಯೂ ಅನೇಕ ಕಷ್ಟ ನಷ್ಟಗಳು, ಸಾವು ನೋವುಗಳು ಬರುವುದು ಕೇವಲ ನಮ್ಮನ್ನು ತಿದ್ದಿ ತೀಡುವ ಪರೀಕ್ಷೆಗಳಿಗಾಗಿ. ಅದರಲ್ಲಿ ತೇರ್ಗಡೆಯಾಗಿ ಯಶಸ್ವಿಗಳಾದ್ರೆ ಅನಂತರ ಸುಖವೇ ನಮ್ಮನ್ನ ಹುಡುಕಿ ಬರುತ್ತೆ. ಈ ನೆಲದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಧೀರರಾಗಿರುವ ಮಹಾಪುರುಷರು ನೂರಾರು ಜನ ಜನಿಸಿ ಬಂದಿದ್ದಾರೆ. ಸಂಸಾರ ಸಾಗರದಲ್ಲಿ ಬಿರುಗಾಳಿಯ ರಭಸದಲ್ಲಿ ಸಿಲುಕಿದ ಚಿಕ್ಕ ದೋಣಿಯ ಆಶ್ರಯದಲ್ಲಿರುವ ನಾವು ಧ್ರುವ ನಕ್ಷತ್ರದ ಗುರಿಯನ್ನಿಟ್ಟುಕೊಂಡು ಜೀವನದ ಪಯಣವನ್ನು ಸಾಗಿಸಬೇಕು. ಇಲ್ಲದಿದ್ದರೆ ಪುಟ್ಟ ದೋಣಿಯು ಅನ್ಯ ದಿಕ್ಕಿನಲ್ಲಿ ಚಲಿಸಿ ನಮ್ಮನ್ನು ನೀರುಪಾಲು ಮಾಡಿತು. ನೂರಾರು ಸಾವಿರಾರು ಮಂದಿ ತಿಳಿಗೇಡಿಗಳ ಜಯಕಾರ ನಿಮಗೆ ಬೇಕೋ? ಒಬ್ಬಿಬ್ಬ ಧೀರೋದಾತ್ತ ನಾಯಕರ ಸಹವಾಸದಲ್ಲಿ ಬೆಳೆದು ಧನ್ಯರಾಗಬೇಕು. ನೀವೇ ಆಲೋಚಿಸಿ. ಇನ್ನು ಧರ್ಮರಾಯನು ಒಮ್ಮೆ ಅರ್ಜುನ ಹಾಗೂ ಅವರ ಗಾಂಡೀವವನ್ನು ನಿಂದಿಸ್ತಾನೆ. ಕೆರಳಿತ ಅರ್ಜುನ ಖಡ್ಗಧಾರಿಯಾಗಿ ಧರ್ಮರಾಯನನ್ನೇ ಕೊಲ್ಲಲು ಮುಂದಾಗ್ತಾನೆ. ಕೃಷ್ಣನು ಓಡಿ ಬಂದು, ಅರ್ಜುನ, ನಿನ್ನ ಪ್ರತಿಜ್ಞೆ ಭಂಗವಾಗದಂತೆ, ನಿನ್ನ ಅಣ್ಣ ಸಾಯದಂತೆ ಇರುವ ಒಂದು ಉಪಾಯ ಹೇಳುವೆ. ಸತ್ಪುರುಷರಿಗೆ ಅಪಮಾನ ಮಾಡಿದ್ರೆ ಅದೇ ಮರಣ ಸದೃಶ. ಹಾಗಾಗಿ ನೀನು ಚೆನ್ನಾಗಿ ಧರ್ಮರಾಯನನ್ನು ನಿಂದಿಸು, ಆಗ ಆತ ಸತ್ತಂತೆಯೇ ಎಂದ. ಅರ್ಜುನ ಹಾಗೆಯೇ ಮಾಡಿದ. ಅಣ್ಣನನ್ನು ತೇಜೋವಧೆ ಮಾಡಿದ್ದಕ್ಕಾಗಿ ಬೇಸರವಾಯಿತು. ಇದಕ್ಕಾಗಿ ದೇಹತ್ಯಾಗ ಮಾಡಿಕೊಳ್ಳುವೆ ಎಂದು ಸಂಕಲ್ಪ ಮಾಡ್ತಾನೆ. ಮತ್ತೆ ಕೃಷ್ಣ ಇನ್ನೊಂದು ಸಲಹೆ ನೀಡ್ತಾನೆ. ದೇಹಹಿಂಸೆ ಮಹಾಪಾಪ. ಯಾರು ಹಿರಿಯರ ಮುಂದೆ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾರೋ ಆತ ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದ. ಅರ್ಜುನ ತನ್ನ ಪರಾಕ್ರಮಗಳನ್ನು ತಾನೇ ಹೊಗಳಿಕೊಂಡ. ಕೃಷ್ಣನ ಜಾಣ್ಮೆ ಧರ್ಮರಾಯ ಅರ್ಜುನನನ್ನು ಬದುಕಿಸಿತು. ನಾವು ನಿತ್ಯವೂ ಮಾನಸಿಕವಾಗಿ ಎಷ್ಟು ಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅವಲೋಕಿಸಿಕೊಳ್ಳಿ. ಆತ್ಮಾವಲೋಕನ ಮಾಡಿಕೊಳ್ಳಿ.